ಹಾಯ್ ನಮಸ್ಕಾರ. ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಆಲೂಗಡ್ಡೆ ಬಟಾಣಿ ಹಾಕಿದ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಚಪಾತಿ, ಪೂರಿಗೆ, ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ರಸ ಮಾಡಿದ್ದಿನ ಇಲ್ಲ ಬೇಳೆ ಸಾರು ಮಾಡಿದ್ದಿನ ಇದು ಸೈಡ್ ಡಿಶ್ ಆಗಿ ನಾವು ಉಪಯೋಗಿಸ್ಕೊಬೋದು. ಬನ್ನಿ ಇದು ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಆಲೂ ಬಟಾಣಿ ಫ್ರೈ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು 3 ಆಲೂಗಡ್ಡೆ ಚಿಕ್ಕದು ತಗೊಂಡು ಚೆನ್ನಾಗಿ ಚಿಪ್ಪೆ ತೆಗೆದು ಅದನ್ನ ಈ ರೀತಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಬಟಾಣಿ ತೊಗೊಂಡು ನಾನು ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. 3 ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದು ಹಾಕ್ಕೊಳ್ತೀನಿ. ಮುಕ್ಕಾಲು ಭಾಗ ಎಣ್ಣೆ ಒಳಗೇ ಆಲೂಗಡ್ಡೆ ಫ್ರೈ ಆಗಬೇಕು ಚೆನ್ನಾಗಿ. ಮಧ್ಯ ಕೈ ಬಿಡದೆ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಡೆ ಹಿಡಿತೈತೆ. ಈ ಥರ ತಿರುಗಿಸ್ಕೊತಾ ಇರಬೇಕು. ನೋಡಿ ಆಗಿದೆ, ಚೆನ್ನಾಗಿ ಫ್ರೈ ಇದರೊಳಗೆ ಆಗಿದೆ. ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಬಿಡೋಣ. ತಿರ್ಗಾ ಬಾಣಲಿ ಇಟ್ಟು ಅದರದ್ದೇ ಎಣ್ಣೆ, ಮಿಕ್ಕಿರೋ ಎಣ್ಣೆನ ಇದಕ್ಕೆ ಹಾಕ್ಕೊತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅನ್ನಕ್ಕಾಗಲಿ ಚಪಾತಿ ಪೂರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಆದರೆ ರೈಸ್ಗೆ ರಸ ಮಾಡಿದ್ದಿನ ಇಲ್ಲ ಬೇಳೆ ಸಾರು ಮಾಡಿದ್ದಿನ ಇಂಥದ್ದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ಲೈಟಾಗಿ ಫ್ರೈ ಆದರೆ ಸಾಕು. ಬಟಾಣಿ ಹಾಕ್ಕೊಂಬಿಡೋಣ. ಹಲ್ಲಿಗೆ ಸಂಬಂಧಪಟ್ಟಿದ್ದ ಒಂದು ಟಿಪ್ಸ್ ಹೇಳ್ತೀನಿ. ಕಾಫಿ ಪುಡಿ ಯಾವುದನ್ನ ಆಗಲಿ ಸ್ವಲ್ಪ ನಿಂಬೆ ರಸ, ಉಪ್ಪು ಹಾಕ್ಕೊಂಡು ತಿಕ್ಕೋದ್ರಿಂದ ನಮ್ಮ ಹಲ್ಲು ನೋವು ಮತ್ತು ಹಲ್ಲು ವೈಟ್ ಆಗ್ತೈತೆ. ಮತ್ತು ಗಲೀಜಿದ್ರೆ ಹಲ್ಲೊಳಗೆ ಉಳುಕು ಗಿಳುಕಿದ್ರೆ ಅದೆಲ್ಲ ಹೋಗ್ತೈತೆ. ಇದು ಇವತ್ತಿನ ಟಿಪ್ಸ್. ನಿಮ್ಗೆ ಇಷ್ಟ ಆದರೆ ಆಮೇಲೆ ಲೈಕ್ ಕೊಡಿ. ಇದಕ್ಕೆ ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ನಾನು ಟ್ರೈ ಮಾಡಿದ್ದೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಅಂತೇಳಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಒಂದು ಚುಟ್ಕೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈರುಳ್ಳಿ ಜೊತೆಗೆ ಬಟಾಣಿನೂ ಚೆನ್ನಾಗಿ ಫ್ರೈ ಆಗಿದೆ. ಆಲೂಗಡ್ಡೆ ಬೇಯಿಸಿರೋ ಅಂದರೆ ಫ್ರೈ ಮಾಡಿರೋ ಆಲೂಗಡ್ಡೆ ಹಾಕ್ಕೊತೀನಿ. ಅಚ್ಚದ ಖಾರದ ಪುಡಿ ಹಾಕ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೊಂಡ್ರಿ. ಪುಟ್ಟಿ ಫ್ರೈ ಮಾಡಿ ಇಟ್ಟಿರೋ ಇದು ಏನದು ಕೊತ್ತಂಬರಿ ಬೀಜ, ಅದು ಒಂದು ಅರ್ಧ ಸ್ಪೂನ್ ಹಾಕ್ಕೊತೀನಿ. ಆಗಲೇ ಉಪ್ಪು ಸ್ವಲ್ಪ ಕಡಿಮೆ ಹಾಕಿದ್ದೆ, ಇನ್ನೊಂಚೂರು ಹಾಕ್ಕೊತೀನಿ. ನೋಡಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಹೇಳ್ತೀನಿ, ಬಾಯೊಳಗೆ ನೀರು ಬರ್ತಿದೆ, ಅಷ್ಟು ಚೆನ್ನಾಗಿದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಆಲೂಗಡ್ಡೆ ಬಟಾಣಿ ಫ್ರೈ ಯಾವ ರೀತಿ ಮಾಡೋದಂತ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿರ್ತೈತೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.